ಹಾಯ್ ಫ್ರೆಂಡ್ಸ್, ಅನಿತಾ ಗುರಾಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೇಸನ್ ಲಾಡು ಮಾಡ್ತಾಯಿದ್ದೀನಿ. ಬೇಸನ್ ಉಂಡೆ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಜರಡಿ ಮಾಡಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬೌಲಲ್ಲೇ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಈಗ ನಾನೇನು ನೋಡಿ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಏನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ, ಅದರ ಕಾಲು ಭಾಗ ನಾನು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪನ ನಾನು ಅಷ್ಟು ಬಳಸ್ತಾಯಿದ್ದೀನಿ. ಆವಾಗ ಇದು ಬೇಸನ್ ಉಂಡೆ ಸೂಪರಾಗಿ ಬರುತ್ತೆ. ನೋಡಿ, ಈಗ ನಾನು ಮೊದಲು ಬೇಸನ್ ಉಂಡೆ ಮಾಡೋಕ್ಕೆ ನಾನು ಕಡಲೆ ಹಿಟ್ಟನ್ನ ನಾನು ಹಾಗೆ ತುಪ್ಪ ಹಾಕ್ತೇನೆ, ಹಾಗೆ ನಾನು ಹುರ್ಕೊಳ್ತೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಈ ಇದನ್ನು ಕಡಲೆ ಹಿಟ್ಟನ್ನ ಹುರ್ಕೊಳ್ತೀನಿ ನಾನು. ಆದಮೇಲೆ ನಾನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೊದಲೇ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ ಈ ಬೇಸನ್ ಉಂಡೆ ಮಾಡೋದು. ಅದಕ್ಕೋಸ್ಕರ ಡ್ರೈ ಕಡಲೆ ಹಿಟ್ಟನ್ನ ನಾವು ಡ್ರೈ ಆಗಿ ಹುರ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಹುರ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ವಾಸನೆ ಹೋಗಬೇಕು. ಆಮೇಲೆ ಕಡಲೆ ಹಿಟ್ಟು ಹುರಿಯುವಾಗ ಅದ್ರದ್ದು ವಾಸನೆ, ಹುರಿದಿರೋ ವಾಸನೆ ಬರಬೇಕು, ಅಲ್ಲಿ ತನಕ ನಾವು ಹುರ್ಕೊಳ್ಬೇಕು. ನೋಡಿ, ಮೊದಲು ಒಂದು 2 ಸ್ಪೂನ್ ಹಾಕ್ಕೊಂಡು ಮತ್ತೆ ತುಪ್ಪ ಹುರಿತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಉಳ್ದಿರೋದನ್ನೆಲ್ಲ ಹಾಕ್ಕೊಳ್ತೀನಿ ನಾನು ಆಮೇಲೆ. ಈ ಥರ ಮಾಡೋದ್ರಿಂದ ಉಂಡೆನ ನಾವು ಕಟ್ಟಿದ ಮೇಲೇನೂ ಇದು ಫ್ಲ್ಯಾಟ್ ಆಗೋದಾಗಲಿ ಅದೆಲ್ಲ ಆಗಲ್ಲ, ಉಂಡೆ ನೀಟಾಗಿರುತ್ತೆ. ನಾವೀಗ ಹುರಿಯಾಗ ತುಪ್ಪ ಜಾಸ್ತಿ ಅನಿಸಿದರೆ ಬೇಕಂದ್ರೂ ನಾವು ಒಂದು ಸ್ವಲ್ಪ ಉಳಿಸ್ಬೋದು. ನಾನು ತೊಗೊಂಡಿರೋ ಕಡಲೆ ಹಿಟ್ಟಿಗೆ ಇದು ಕರೆಕ್ಟಾಗಿದೆ, ಅದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಮತ್ತು ಈ ಥರ ನಾನು ತುಪ್ಪ ಹಾಕ್ತೇನೆ ಹುರ್ಕೊಂಡು, ಮತ್ತು ತುಪ್ಪ ಹಾಕಿದ ಮೇಲೆ ಹುರ್ಕೊಳ್ತಾ ಇದ್ದೀನಿ. ಈಗ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟನ್ನ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾವು, ಅಂದರೆ ತುಂಬಾ ಸೀದೋಗೋ ಥರ ಹುರ್ಕೊಳ್ಬಾರ್ದು. ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು, 1 ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿದು ಏಲಕ್ಕಿ ಪೌಡ್ರ್ ಎಲ್ಲ ಕಡೆಯೂ ಇದು ಹರಡಬೇಕು. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನಾನು ಇದನ್ನು ಇಳಿಸಿ ಇದಕ್ಕೆ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿ ಹಾಕ್ಕೊಳ್ತೀನಿ. ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಕೊಳ್ತೀನಿ. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿನ ಹಾಕ್ಕೊಳ್ಳಲ್ಲ ನಾನು, ದ್ರಾಕ್ಷಿನ ಹಾಗೇ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಉಂಡೆ ಕಟ್ಟುವಾಗ ಒಂದೊಂದು ಉಂಡೆಗೂ ಒಂದೊಂದು ದ್ರಾಕ್ಷಿ ಹಾಕ್ಕೊಂಡು ಉಂಡೆ ಕಟ್ಕೊಳ್ತೀನಿ ನಾನು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ತುಪ್ಪದಲ್ಲಿ ಹುರಿದಿರೋ ಕಡಲೆ ಹಿಟ್ಟಿಗೆ ಹಾಕಿದ್ದೀನಿ, ದ್ರಾಕ್ಷಿ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು 1 ಬೌಲ್ ಕಡಲೆ ಹಿಟ್ಟಿಗೆ ಮುಕ್ಕಾಲು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲೇನು ತೊಗೋಬೋದು, ನಾನೊಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ಕೈ ಆಡಿಸಿ ಮತ್ತು ಕೈಯಿಂದ ತಿಕ್ಕಿ ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು, ಯಾವ ಸೈಜ್ ಬೇಕೋ ಆ ಸೈಜನ್ನ ಉಂಡೆ ಕಟ್ಕೋಬೋದು. ನಾನು ಈ ಸೈಜ್ ತೊಗೊಂಡಿದ್ದೀನಿ. ಒಂದೊಂದು ಉಂಡೆಗೂ ಒಂದೊಂದು ದ್ರಾಕ್ಷಿ ಇಟ್ಟು ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಇದೇ ಥರ ಕಟ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋ ಬೇಸನ್ ಉಂಡೆ ನಿಮಗೆ ಇಷ್ಟ ಆಗಿದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಎಲ್ಲದನ್ನು ಇದೇ ಥರ ಕಟ್ಕೊಳ್ತಾ ಇದ್ದೀನಿ.
ಕರೆಕ್ಟಾಗಿರೋ ಮೆಜರ್ಮೆಂಟ್ ತೊಗೊಂಡ್ರೆ ಈ ಬೇಸನ್ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. 1 ಲೋಟ ಕಡಲೆ ಹಿಟ್ಟಿಗೆ 1 ಲೋಟ ನಾವು ಸಕ್ಕರೆ ತೊಗೋಬೇಕು. ಆ ಥರ ಕರೆಕ್ಟಾಗಿ ತೊಗೊಂಡು ಅದ್ರ ಕಾಲು ಭಾಗ ತುಪ್ಪ ತೊಗೊಂಡ್ರೆ ಸಖತ್ತಾಗಿರುತ್ತೆ. ನೋಡಿ ಎಲ್ಲದನ್ನು ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ. ನೋಡಿ ಒಂದು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.